ನಿಮಗೆ ವ್ಯಕ್ತಿತ್ವದ ನಿರ್ಧಾರಕಗಳ ಬಗ್ಗೆ ಹೇಳಿದೆ. ವ್ಯಕ್ತಿತ್ವದ ನಿರ್ಧಾರಕಗಳನ್ನು ಮುಖ್ಯವಾಗಿ 2 ಭಾಗಗಳಾಗಿ ವಿಭಾಗಿಸ್ತೀವಿ ಅಂತಕ್ಕಂಥದ್ದು. ಮೊದಲನೇ ವಿಧ ಏನಪ್ಪ ಅಂತ ಹೇಳಿದ್ರೆ, ಆನುವಂಶಿಕವಾಗಿರ್ತಕ್ಕಂಥ ಅಂಶಗಳನ್ನು ಕುರಿತಂತೆ ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ತಿಳಿಸಿದ್ದೆ. ಇವತ್ತು ನಾವು ಚರ್ಚಿಸ್ತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ವ್ಯಕ್ತಿತ್ವದ ನಿರ್ಧಾರಕ ಅಂಶಗಳಲ್ಲಿ ಪರಿಸರಾತ್ಮಕ ಅಂಶಗಳು ಯಾವ್ಯಾವ ಬರುತ್ತೆ ಅಂತಕ್ಕಂಥ. ಇಲ್ಲಿ ಅನುವಂಶೀಯತೆ ಅಂತ ಹೇಳಿದರೆ, ವಂಶ ಪಾರಂಪರ್ಯವಾಗಿ ತಂದೆ ತಾಯಿಯಿಂದ ಅಥವಾ ಅವರ ಅಜ್ಜ ಮುತ್ತಜ್ಜರಿಂದ ಹಿರಿಯರಿಂದ ಒಂದು ಬರ್ತಕ್ಕಂತಹ ದೈಹಿಕ ಮಾನಸಿಕ ಗುಣಲಕ್ಷಣಗಳನ್ನು ಮಕ್ಕಳಿಗೆ ಹರಿಬರ್ತಕ್ಕಂಥ ಗುಣಲಕ್ಷಣಗಳನ್ನು ಗುಣಾಣುಗಳನ್ನು ವಂಶವಾಹಿಗಳನ್ನು ನಾವು ಅನುವಂಶೀಯತೆ ಅಂತ ಕರಿತೀವಿ, ಹೆರಿಡಿಟಿ ಅಂತ ಕರಿತೀವಿ. ಇನ್ನು ಪರಿಸರ ಅಂತ ಹೇಳಿದರೆ, ವ್ಯಕ್ತಿ ತನ್ನ ಸುತ್ತಮುತ್ತಲೂ ಇರ್ತಕ್ಕಂತಹ ಒಂದು ವಾತಾವರಣ, ಅದು ಕುಟುಂಬ ಇರ್ಬೋದು, ಶಾಲೆ ಇರ್ಬೋದು, ಸಮಾಜ ಇರ್ಬೋದು, ಇದನ್ನು ನಾವು ಪರಿಸರ ಅಂತ ಕರಿತೀವಿ. ಇಲ್ಲಿ ಪರಿಸರಾತ್ಮಕವಾದ ಅಂಶಗಳನ್ನು ನೋಡಿದಾಗ ಪರಿಸರದ ಪ್ರಭಾವವೂ ಸಹ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸುವಲ್ಲಿ ತುಂಬ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಯಾಕೆ ಅಂತ ಹೇಳಿದರೆ, ಒಂದು ಕಡೆ ಕುವೆಂಪು ಅವರು ಹೇಳ್ತಾರೆ, ಪರಿಸರದಿಂದ ಮಹಾತ್ಮ ದುರಾತ್ಮನಾಗಬಲ್ಲ, ದುರಾತ್ಮ ಮಹಾತ್ಮನಾಗಬಲ್ಲ. ಒಳ್ಳೆಯ ಪರಿಸರ, ಒಳ್ಳೆಯ ಗೆಳೆಯರ ಬಳಗ ಸಿಕ್ಕರೆ, ಒಳ್ಳೆಯ ಕುಟುಂಬ, ಸಮಾಜ, ಶಾಲೆ ಸಿಕ್ಕರೆ ಆ ಮಗು ಒಳ್ಳೆಯ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಕೆಟ್ಟ ಸ್ನೇಹಿತರು, ಕೀಳು ಮಟ್ಟದ ಒಂದು ಸಂಸ್ಕೃತಿ ಇರ್ತಕ್ಕಂಥ ಒಂದು ಮನೆ, ಆದರ್ಶವಿಲ್ಲದೆ ಇರ್ತಕ್ಕಂಥ ಒಂದು ಶಾಲೆ, ಸಮಾಜ, ಇಲ್ಲಿ ಬೆಳೆದಂತಹ ಮಗು ಉತ್ತಮ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳಿಕ್ಕೆ ಅದು ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಕ್ಕಂಥ. ನಮ್ಮ ಗೆಳೆಯರು ನಮಗೆ ಸಿಗ್ತಕ್ಕಂಥ ಪರಿಸರ ಇದೆಯಲ್ಲ, ಮನೆಯ ಪರಿಸರ, ಶಾಲಾ ಪರಿಸರ, ಸಾಮಾಜಿಕ ಪರಿಸರ ತುಂಬ ಚೆನ್ನಾಗಿದ್ದಾಗ ಮಾತ್ರ ಆ ವ್ಯಕ್ತಿಯ ವ್ಯಕ್ತಿತ್ವ ಹರಳಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಅದು ಕಮರ್ತಕ್ಕಂಥ ಸ್ಥಿತಿಯನ್ನು ನೋಡುತ್ತೆ. ಹಾಗಾಗಿ ಈ ಪರಿಸರಾತ್ಮಕ ಅಂಶಗಳಲ್ಲಿ ಮುಖ್ಯವಾಗಿ 4 ವಿಚಾರಗಳಿರುತ್ತೆ ಮಕ್ಕಳೇ. ಅದು ಅಂತ ಹೇಳಿದ್ರೆ, ಮೊದಲನೇ ಕುಟುಂಬ, 2ನೇ ಶಾಲೆ, 3ನೇ ಸಮಾಜ, 4ನೇದು ಸಮೂಹ ಮಾಧ್ಯಮಗಳು ಅಂತ. ಇಲ್ಲಿ ಮೊದಲನೇದು ಕುಟುಂಬ ಅಂತಕ್ಕಂಥದ್ದು. ಹಾಗಾದರೆ ಕುಟುಂಬ ಅಂದರೆ ಏನು? ಅದು ಕುಟುಂಬ ಅಂತ ಹೇಳಿದರೆ ತಂದೆ ತಾಯಿಗಳು, ಅವರಿಗೆ ಸಂಬಂಧಪಟ್ಟು ಹುಟ್ಟಿದಂತಹ ಮಕ್ಕಳು, ಅಜ್ಜ ಮುತ್ತಜ್ಜ, ಚಿಕ್ಕಪ್ಪ ದೊಡ್ಡಪ್ಪ, ಅಥವಾ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ರಕ್ತ ಸಂಬಂಧಿಗಳು, ಒಡನಾಡಿಗಳಿಂದ ಕೂಡಿರ್ತಕ್ಕಂತಹ, ನಾವು ನಮ್ಮವರು ಎನ್ನುವ ಭಾವನೆಯಿಂದ ಕೂಡಿದಂತಹ ಒಂದು ವ್ಯವಸ್ಥೆಯನ್ನು ನಾವು ಕುಟುಂಬ ಅಂತ. ಅದನ್ನೇ ಇನ್ನೊಂದು ಅರ್ಥದಲ್ಲಿ ಮನೆ ಅಂತ ನಾವು ಕರಿತೀವಿ. ಅಂದರೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವ ತಾಣವೇ ಕುಟುಂಬ ಅಂತ. ಇಲ್ಲಿ ಕುಟುಂಬದ ಪಾತ್ರ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರಳಿಸುವಲ್ಲಿ, ಕೆರಳಿಸುವಲ್ಲಿ, ಕಮರಿಸುವಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇಲ್ಲಿ ಕುಟುಂಬ ಅಂತಕ್ಕಂಥದ್ದು, ಇಲ್ಲಿ ಕುಟುಂಬದಲ್ಲಿ ನಾವು ನೋಡ್ತೇವೆ, ಒಂದು ಜೈವಿಕವಾಗಿ ಮಾಂಸದ ಮುದ್ದೆ ಆಗಿರ್ತಕ್ಕಂಥ ಮಗುವಿಗೆ ಆರೈಕೆ, ಪಾಲನೆ, ಪೋಷಣೆ, ಪ್ರೀತಿ, ಮಮತೆ, ವಾತ್ಸಲ್ಯವನ್ನು ಕೊಟ್ಟು, ಅದಕ್ಕೆ ಸಮತೋಲನದ ಆಹಾರವನ್ನು ಕೊಟ್ಟು, ದೈಹಿಕವಾಗಿ ಸಬಲನಾಗಿ ಮಾಡೋದ್ರ ಜೊತೆಗೆ ಮಾನಸಿಕವಾಗಿ ಆ ಮಗುವಿಗೆ ಅವನ ಬುದ್ಧಿ ಬೆಳವಣಿಗೆ ಆಗುವ ರೀತಿಯಲ್ಲಿ ಆ ಮಗುವಿಗೆ ಪ್ರತಿಯೊಂದನ್ನು ತಿಳಿಸಿಕೊಟ್ಟು ಅವನ ಬುದ್ಧಿಶಕ್ತಿ ವಿಕಾಸ ಆಗುವ ಹಾಗೆ ಮಾಡಿ, ಸಂವೇಗಾತ್ಮಕವಾಗಿ ಅವನ ಉದ್ವೇಗಗಳನ್ನು, ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ರೀತಿಯಲ್ಲಿ ತರಬೇತಿಯನ್ನು ಕೊಡುವುದರ ಮೂಲಕ ಸಾಮಾಜಿಕವಾಗಿ ಆ ಮಗು ಎಲ್ಲರೊಳ ಒಂದಾದ ಮಂಕುತಿಮ್ಮ ಅನ್ನೋ ಹಾಗೆ ಎಲ್ಲರೊಡನೆ ಬೆಳೀತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸ್ತಕ್ಕಂತಹ ಸುಂದರ ತಾಣ ಈ ಕುಟುಂಬ ಆಗುತ್ತೆ. ಈ ಕುಟುಂಬದ ಕಾರ್ಯಗಳು ಬಹಳ ಪ್ರಮುಖವಾಗಿ ವ್ಯಕ್ತಿಯ ಒಂದು ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರುತ್ತೆ.
ವರ್ಷದ ಬುದ್ಧಿ 100 ವರ್ಷದವರೆಗೆ ಇರ್ತಕ್ಕಂಥದ್ದು. ಇದು ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಆ ಮಗು 3 ವರ್ಷದಲ್ಲಿ ಅದು ಏನೇನು ಕಲಿಸ್ತೀವಲ್ಲ ನಾವು ಕುಟುಂಬದಲ್ಲಿ, ಸಹನೆ, ಸಹಕಾರ, ತಾಳ್ಮೆ, ಧೈರ್ಯ ಹಂಚಿಕೊಂಡು ತಿಂತಕ್ಕಂಥದ್ದು, ಮತ್ತು ಬುದ್ಧಿಶಕ್ತಿ ಚುರುಕಾಗ್ತಕ್ಕಂಥ ರೀತಿಯಲ್ಲಿ ಅದಕ್ಕೆ ನಾವು ಕೆಲವು ಟಾಸ್ಕ್ ಇರ್ತಕ್ಕಂಥದ್ದು, ಅಂದರೆ ಸ್ಟೋರಿ ಇರ್ತಕ್ಕಂಥದ್ದು, ರೈಮ್ಸ್ ಇರ್ತಕ್ಕಂಥದ್ದು, ಕಥೆಗಳನ್ನು ಹೇಳ್ತಕ್ಕಂಥದ್ದು, ಈ ಥರ ಮಾಡಿದಾಗ ಏನಾಗುತ್ತಂದರೆ ಆ ಮಗುವಿನ ಬುದ್ಧಿಶಕ್ತಿ ವಿಕಾಸ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಕುಟುಂಬದಲ್ಲಿ ನಾವು ಮಗುವಿಗೆ ತೋರಿಸ್ತಕ್ಕಂತಹ ಪ್ರೀತಿ ವಾತ್ಸಲ್ಯವೂ ಆ ಮಗುವನ್ನು ಒಂದು ಸದೃಢ ವ್ಯಕ್ತಿಯನ್ನಾಗಿ ಆತ್ಮವಿಶ್ವಾಸದಿಂದ ಬದುಕಲಿಕ್ಕೆ ಅದು ಸಹಾಯಕ. ಹಾಗಾಗಿ ಇಲ್ಲಿ ಮಗು ಏನು ಮಾಡುತ್ತೆ ಅಂದರೆ ಕುಟುಂಬದಲ್ಲಿ ಮೊದಲು ತೊದಲು ನುಡಿಗಳನ್ನು ಆಡುತ್ತೆ, ಮಾತು, ನಗೆ, ಅಳು, ಮತ್ತು ಕೆಲವು ಪದಗಳನ್ನು ಕಲಿಯತಕ್ಕಂಥದ್ದು, ಭಾಷೆಯನ್ನು ಕಲಿಯತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ ಮಕ್ಕಳಿಗೆ ಸ್ಕೂಲ್ ಮನೆಯಲ್ಲೇ ಇರ್ತಕ್ಕಂಥ ಆ ಮಗುವಿನ ಒಂದು ಪಾಠದ ಶಾಲೆ ಮನೆ. ಅದಕ್ಕೆ ಹೇಳ್ತಾರೆ ಇನ್ನೊಂದು ಅರ್ಥದಲ್ಲಿ ಮನೆಯ ಮೊದಲ ಪಾಠಶಾಲೆ, ಜನರಿಗೆ ತಾನೇ ಮೊದಲ ಗುರು. ಆ ಒಂದು ಕುಟುಂಬದಲ್ಲಿ ಮಗು ಎಲ್ಲವನ್ನು ಕಲಿಯುತ್ತೆ. ಆಗ ಕಲಿತಂತಹ ವಿಷಯಗಳು ಮುಂದೆ ಅದು ಒಳ್ಳೆಯ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ಗಿಡವಾದಾಗ ಬಗ್ಗದೇ ಇರುವುದು, ಮರವಾದಾಗ ಬಗ್ಗಿದೆ. ನಾವು ಕುಟುಂಬದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಅದಕ್ಕೆ ಒಳ್ಳೆಯ ಮೌಲ್ಯಗಳನ್ನು, ಆದರ್ಶಗಳನ್ನು, ವಿಚಾರಗಳನ್ನು, ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಿದಾಗ ಆ ಮಗು ಮುಂದೆ ಮಹಾನ್ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕುಟುಂಬದ ಪಾತ್ರ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸುವಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇನ್ನು ಅಲ್ಲಿ ಏನೇನು ಅಂಶಗಳು ಬರುತ್ತಪ್ಪ ಅಂದರೆ ಅಲ್ಲಿ ಹಿರಿಯರ ಪಾತ್ರ ಬಹಳ ಮುಖ್ಯ. ಏಕೆಂದು ಹೇಳಿದ್ರೆ ಹಿರಿಯಕ್ಕನ ಚಾಳಿ ಮನಮಂದಿಗೆಲ್ಲ ಅಂತಾರೆ. ಕುಟುಂಬದಲ್ಲಿರ್ತಕ್ಕಂಥ ಹಿರಿಯವರು ಅಂದರೆ ತಂದೆ ತಾಯಿಗಳು, ದೊಡ್ಡಪ್ಪ, ಚಿಕ್ಕಪ್ಪ ಅಥವಾ ಈ ಥರ ವ್ಯಕ್ತಿಗಳು, ಅಜ್ಜಿ ಅಜ್ಜ ಇರ್ಬೋದು. ಇವರ ನಡೆನುಡಿಗಳು, ಆದರ್ಶಗಳು, ಮೌಲ್ಯಗಳು, ಅವರ ಒಂದು ಶಿಸ್ತು, ಸಮಯ ಪ್ರಜ್ಞೆ, ಸಹಕಾರ, ತಾಳ್ಮೆ, ಹೊಂದಾಣಿಕೆ, ಹಂಚ್ಕೊಂಡು ತಿಂತಕ್ಕಂಥದ್ದು, ಬೇರೆಯವರ ಕಷ್ಟಕ್ಕಾಗ್ತಕ್ಕಂಥದ್ದು, ಒಂದು ಸಹಿಷ್ಣುತಾ ಮನೋಭಾವನೆ, ಇವೆಲ್ಲವೂ ಏನಾಗುತ್ತೆ ಅಂದರೆ ಮಗುವಿನ ವ್ಯಕ್ತಿತ್ವದ ಮೇಲೆ ನೇರ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಇಲ್ಲಿ ಮಗು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಕುಟುಂಬದಲ್ಲಿ ಅದು ಹಿರಿಯವರನ್ನು ಕಲಿತು ಎಲ್ಲವನ್ನು ಕಲಿತಾ ಹೋಗುತ್ತೆ. ಒಂದು ಶುಚಿತ್ವವನ್ನು ಕಲಿಯುತ್ತೆ, ವ್ಯಾಯಾಮ ಮಾಡ್ತಕ್ಕಂಥದ್ದಿರ್ಬೋದು, ಉತ್ತಮ ಆರೋಗ್ಯಕರ ಅಭ್ಯಾಸಗಳನ್ನು ಕಲಿತಾ ಹೋಗುತ್ತೆ. ಹಿರಿಯವರು ಹೇಗೆ ಮಾಡ್ತಾರೆ ಅದೇ ರೀತಿ ಮಗು ಮಾಡೋದನ್ನು ಕಲಿಯುತ್ತೆ. ಅದಕ್ಕೆ ತಂದೆಗೆ ತಕ್ಕ ಮಗ, ತಾಯಿಗೆ ತಕ್ಕ ಮಗ ಅಂತ ಹೇಳ್ತೀವಿ. ಇಲ್ಲಿ ಮನೆಯಲ್ಲಿ ಒಳ್ಳೆಯ ಆರೋಗ್ಯಕರ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳದೇ ಇರ್ತಕ್ಕಂತಹ ತಂದೆ ತಾಯಿಗಳ ಹತ್ರ ಬೆಳೀತಕ್ಕಂಥ ಮಗು ಒಳ್ಳೆಯ ಆರೋಗ್ಯಕರ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅದು ಆರೋಗ್ಯವಾಗಿ ಸದೃಢ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಹಿರಿಯರ ಪಾತ್ರ ಬಹಳ ಮುಖ್ಯ ಆಗುತ್ತೆ ಮಗುವಿನ ವ್ಯಕ್ತಿತ್ವವನ್ನು ರೂಢಿಸುವುದು. ಇನ್ನು ತಾಯಿಯ ಪಾತ್ರ ಬಹಳ ಮುಖ್ಯ. ಅದಕ್ಕೆ ಹೇಳ್ತಾರೆ ನಾಯಿ ಅಂತವಳಾಗಿ ಒಬ್ಬಳು ತಾಯಿ ಇರಬೇಕು ಅಂತ. ಯಾವ ಮಕ್ಕಳಿಗೆ ತಾಯಿಯ ಮಮತೆಯ ಮಡಿಲು, ಕರುಣೆಯ ಕಡಲು, ಒಲವಿನ ಒಡಲು ಸಿಕ್ಕುತ್ತೆ, ಯಾವ ಮಕ್ಕಳಿಗೆ ಆ ಒಂದು ತಾಯಿಯ ಪ್ರೀತಿ, ವಾತ್ಸಲ್ಯ, ಮಮತೆ ಎಲ್ಲವೂ ಸಿಕ್ಕುತ್ತೆ, ಆ ಮಕ್ಕಳು ಭಾವನಾತ್ಮಕವಾಗಿ ಸ್ಥಿರತೆಯಿಂದ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ, ಆತ್ಮವಿಶ್ವಾಸದಿಂದ ಬೆಳೀತಾರೆ. ಹಾಗಾಗಿ ಅವರ ವ್ಯಕ್ತಿತ್ವ ಚೆನ್ನಾಗಿ ಅರಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ತಾಯಿಯ ಪಾತ್ರ ಬಹಳ ಮುಖ್ಯ ಆಗುತ್ತೆ ಮಗುವಿನ ಒಂದು ವ್ಯಕ್ತಿತ್ವದ ವಿಕಾಸದಲ್ಲಿ. ಏಕೆಂದರೆ ಮಗು ಹುಟ್ಟಿದಾಗ ಒಂದು 8-10 ತಿಂಗಳು, 1 ವರ್ಷದವರೆಗೂ ಸಹ ತಾಯಿಗೆ ತುಂಬ ಆಪ್ತರಾಗಿ ಆ ಮಗು ಇರುತ್ತೆ, ತುಂಬ ಸನಿಹದಲ್ಲಿರುತ್ತೆ. ಹಾಗಾಗಿ ತಾಯಿಯ ಪ್ರತಿಯೊಂದು ಒಂದು ಭಾವನೆಗಳು, ಮೌಲ್ಯಗಳು, ಆದರ್ಶಗಳು, ವಿಚಾರಗಳು ಆ ಮಗುವಿನ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಹಾಗಾಗಿ ನಾವು ನೋಡ್ತೇವೆ ಅನೇಕ ಮಹಾನ್ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಅವರ ತಾಯಂದಿರಿಂದ ಅಂತಕ್ಕಂಥದ್ದು ನಾವು ಯಾವ
ಯಾವತ್ತೂ ಮರೆಯಲಿಕ್ಕಾಗೋದಿಲ್ಲ. ಶಿವಾಜಿ ಇರ್ಬೋದು, ಗಾಂಧೀಜಿ ಇರ್ಬೋದು, ಅನೇಕ ಮಹಾನ್ ವ್ಯಕ್ತಿಗಳು ಅವರ ತಾಯಂದ್ರ ಪ್ರಭಾವದಿಂದ ಅವರಿರ್ತಕ್ಕಂತಹ ರಾಮಾಯಣ ಮಹಾಭಾರತ ಕಥೆಗಳಿರ್ಬೋದು, ನೀತಿ ಕಥೆಗಳಿರ್ಬೋದು, ಅವರ ಒಂದು ಆದರ್ಶಗಳಿರ್ಬೋದು, ಪ್ರಾಮಾಣಿಕತೆ ಇರ್ಬೋದು, ಶಿಸ್ತಿರ್ಬೋದು, ಇವೆಲ್ಲವೂ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದನ್ನು ಕಾಣ್ತೇವೆ. ಹಾಗಾಗಿ ತಾಯಿಯ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಎ ಗುಡ್ ಮದರ್ ಈಸ್ ಬೆಟರ್ ದ್ಯಾನ್ 100 ಟೀಚರ್ಸ್ ಅಂತ. ಅಂದರೆ ಎ ಗುಡ್ ಮದರ್ ಈಸ್ ಬೆಟರ್ ದ್ಯಾನ್ 100 ಟೀಚರ್ಸ್ ಅಂದರೆ 100 ಜನ ಶಿಕ್ಷಕರು ಸಾಧಿಸದೇ ಇರ್ತಕ್ಕಂಥದ್ದನ್ನು ಒಬ್ಬ ವಾತ್ಸಲ್ಯಮಯವಾಗಿರ್ತಕ್ಕಂಥ ತಾಯಿ ಅದರೊಳಗೆ ಸಾಧಿಸ್ತಾರೆ ಅಂತಕ್ಕಂಥದ್ದು. ಈ ಮಾತನ್ನು ಹೇಳ್ಬೇಕಾದ್ರೆ ಮಕ್ಕಳೇ ನನಗೊಂದು ಸನ್ನಿವೇಶ ನೆನಪಾಗುತ್ತೆ. ನೀವು ನೋಡ್ಬೋದು, ಥಾಮಸ್ ಆಲ್ವಾ ಎಡಿಸನ್ ಅಂತಕ್ಕಂಥ ವಿಜ್ಞಾನಿ ಬಲ್ಬನ್ನು ಕಂಡಿರ್ತಾರೆ. ಅವರು ಶಾಲಾ ಜೀವನದಲ್ಲಿ ತುಂಬ ದಡ್ಡರಿದ್ರು, ತುಂಬ ಬುದ್ಧಿವಂತರಿರಲಿಲ್ಲ, ಚುರುಕಿರಲಿಲ್ಲ. ಅದನ್ನು ನೋಡ್ಬಿಟ್ಟು ಮಾಸ್ಟರ್ ಮಾಡಿದ್ರು ಅವ್ರ ತಾಯಿನ ಕರೆಸ್ಬಿಟ್ಟು, ನೋಡಮ್ಮ ನಿಮ್ಮ ಮಗ ಬಹಳ ದಡ್ಡ ಇದ್ದಾನೆ, ಇವನನ್ನು ನೀನು ಕರ್ಕೊಂಡೋಗಿ ಮನೇಲಿ ಇಟ್ಕೊಂಡ್ಬಿಡಮ್ಮ, ಅವನು ನೋಡಿ ಬೇರೆ ಮಕ್ಕಳು ಸಹ ದಡ್ಡರಾಗ್ತಾರೆ ಅಂತ ಹೇಳ್ಬಿಟ್ಟು ಬೈದರು. ಆಗ ತಾಯಿ ಅದನ್ನು ಚಾಲೆಂಜಾಗಿ ತಗೊಂಡು, ತಾಯಿ ಬಹಳ ಸಿಟ್ಟು ಬಂತು. ನನ್ನ ಮಗನ ನೀವು ಹಿಂಗೆ ಅಂತಾರಲ್ಲ ಅಂತ ಹೇಳ್ಬಿಟ್ಟು ಆ ಮಗನನ್ನ ಶಾಲೆಯಿಂದ ಬಿಡಿಸ್ಬಿಟ್ಟು ಮನೆಗೆ ಕರ್ಕೊಂಡೋಗಿ ಅವನಿಗೆ ವ್ಯವಸ್ಥಿತವಾಗಿ ಒಂದು ಶಿಕ್ಷಣವನ್ನು ಆ ತಾಯಿ ಕೊಡ್ತಾರೆ. ಮತ್ತು ಆ ಮಾಸ್ಟ್ರಿಗೆ ಹೇಳ್ತಾರೆ, ನೋಡ್ರಿ ಮಾಸ್ಟ್ರೆ, ನನ್ನ ಮಗನನ್ನು ನೀವು ಇವತ್ತು ಅಳಿಸಿದ್ರಿ, ನಾನು ಹಿಂಗೆ ಬೆಳೆಸ್ತೀನಿ ಅಂದರೆ ಅವನನ್ನು ಇಡೀ ಜಗತ್ತೇ ನೋಡಿ ಅವನನ್ನು ಬಾಯಿ ಮೇಲೆ ಬೆರಳಿಟ್ಕೊಂಡು ನಿಗ್ಬೆರಗಾಗಬೇಕು, ಆಶ್ಚರ್ಯ ಪಡಬೇಕು, ಆ ರೀತಿ ನಾನು ಬೆಳೆಸ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಅವ್ರು ಮನೆ ಕರ್ಕೊಂಡೋಗ್ಬಿಟ್ಟು ಆ ಮಗುವಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು, ಅವನಿಗೆ ಸಂಸ್ಕಾರ ಕೊಟ್ಟು, ಒಳ್ಳೆಯ ಮೆದುಳನ್ನು ಚುರುಕು ಮಾಡಿ ಅವನಿಗೆ ಶಿಕ್ಷಣ ಕೊಡ್ತಾರೆ. ಅವನು ದೊಡ್ಡ ವಿಜ್ಞಾನಿ ಆಗ್ತಾನೆ. ಇದರಿಂದ ನಮಗೆ ಗೊತ್ತಾಗುತ್ತೆ ತಾಯಿಯ ಪಾತ್ರ ಎಷ್ಟೊಂದು ಮುಖ್ಯ ಅಂತಕ್ಕಂಥದ್ದು. ಹಾಗಾಗಿ ಮದರ್ ಈಸ್ ದ ಫಸ್ಟ್ ಟೀಚರ್ ಅಂತ ಕರೀತಾರೆ. ಮದರ್ ಈಸ್ ದ ಫಸ್ಟ್ ಟೀಚರ್. ಆ ಮಗುವಿನ ತೊದಲು ನುಡಿಗಳನ್ನು ತಿದ್ದಿ ತೀಡಿ ಕಲಿಸ್ತಕ್ಕಂಥದ್ದು, ಅದು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಇಡ್ತಕ್ಕಂಥದ್ದು, ಸಹನೆ ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು, ಇವೆಲ್ಲವನ್ನು ತಾಯಿಯಾದವರು ಕಲಿಸ್ತಾರೆ. ಹಾಗಾಗಿ ತಾಯಿಯ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವು ಬೆಲೆ ಕಟ್ಟಕ್ಕೆ ಆಗಲ್ಲ. ಅದಕ್ಕೆ ಹೇಳ್ತಾರೆ, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತಕ್ಕಂಥ. ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂದರೆ ಕುಟುಂಬದ ಗಾತ್ರ. ಇಲ್ಲಿ ಕುಟುಂಬದ ಗಾತ್ರ ಅಂತ ಹೇಳಿದರೆ ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ ಅಂತ ನೋಡ್ಬೋದು. ಇಲ್ಲಿ ಕುಟುಂಬದ ಗಾತ್ರದಲ್ಲಿ ತುಂಬ ಜನ ಇದ್ದಾಗ 15-20 ಜನ ಇರ್ತಕ್ಕಂಥ ಕುಟುಂಬಗಳಿರ್ತ ಕೆಲವೊಮ್ಮೆ. ಅಂಥ ಸಂದರ್ಭದಲ್ಲಿ ಪ್ರತಿಯೊಂದು ಮಗುವಿಗೂ ವೈಯಕ್ತಿಕವಾಗಿರ್ತಕ್ಕಂಥ ಕೇರ್ ತಗೊಳ್ಳೋಕ್ಕಾಗಲ್ಲ. ಮತ್ತು ಆ ಥರ ಇದ್ದಾಗ ಆ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸೋದಿರ್ಬೋದು, ಅಥವಾ ಇನ್ನೇನೇ ಬೇಸಿಕ್ ಸೌಲಭ್ಯಗಳನ್ನು, ಮೂಲಭೂತ ಸೌಲಭ್ಯಗಳನ್ನು ಕೊಡೋದಿರ್ಬೋದು, ಸಮತೋಲನವಾಗಿರ್ತಕ್ಕಂಥ ಒಂದು ಪೌಷ್ಟಿಕ ಆಹಾರ ಕೊಡ್ತಕ್ಕಂಥದ್ದಿರ್ಬೋದು. ಇದರಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಕಷ್ಟ ಆಗ್ತಕ್ಕಂಥ ಸನ್ನಿವೇಶಗಳನ್ನು ನೋಡ್ತೀವಿ. ಹಾಗಾಗಿ ಅಂತಹ ಮಕ್ಕಳು ಬೌದ್ಧಿಕವಾಗಿ ಅವರು ಸ್ಟ್ರಾಂಗ್ ಆಗಿ ಬೆಳೆಯೋಕ್ಕೆ ಆಗಲಿ ಇರ್ಬೋದು, ಅಥವಾ ಅವರಿಗೆ ಉನ್ನತ ಶಿಕ್ಷಣ ಸಿಗದೇ ಇರತಕ್ಕಂಥ ಸನ್ನಿವೇಶಗಳನ್ನು ನೋಡ್ತಾರೆ. ಇನ್ನು ಕಡಿಮೆ ಜನ ಇರ್ತಕ್ಕಂಥ ನಮಗಿಬ್ಬರೇ ಮಕ್ಕಳು, ಅಥವಾ ನಾವಿಬ್ಬರು ನಮಗೊಂದೇ ಮಗು ಅಂತಕ್ಕಂಥ ಕುಟುಂಬದಲ್ಲಿ ಬೆಳೆದಂಥ ಮಕ್ಕಳಿಗೆ ಅವನಿಗೆ ಎಲ್ಲ ಸೌಲಭ್ಯಗಳು ಸಿಗುತ್ತೆ. ಉನ್ನತ ಶಿಕ್ಷಣ ಕೊಡಿಸ್ತಾರೆ, ಅವ್ನು ಕೇಳಿರ್ತಕ್ಕಂಥ ವಸ್ತುಗಳನ್ನು ಕೊಡ್ತಾರೆ, ಪ್ರೀತಿ ವಿಶ್ವಾಸ ತೋರೋದ್ರಲ್ಲಿರ್ಬೋದು. ಅಂಥ ವೈಯಕ್ತಿಕ ಕೇರ್ ತಗೊಂಡು ಆ ಮಗುವಿನ ಸರ್ವಾಂಗೀಣ ಬೆಳವಣಿಗೆಗೆ ತಂದೆ ತಾಯಿಗಳು ಶ್ರಮಿಸ್ತಾರೆ. ಹಾಗಾಗಿ ಕುಟುಂಬದ ಗಾತ್ರ ಏನಾಗುತ್ತೆ ಅಂದರೆ ಮಗುವಿನ ವ್ಯಕ್ತಿತ್ವವನ್ನು ನಿರ್ಧರಿಸುವಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೆಕ್ಸ್ಟ್ ಅಂತ ಹೇಳಿದರೆ ಮಗುವಿನ ಜನನದ ಅನುಕ್ರಮ ಒಂದು ಸ್ಥಾನ. ಈಗೆಲ್ಲ ಆರ್ತಿಗೊಂದು ಕೀರ್ತಿಗೊಂದು ಅಂತ ಮಾಡ್ಕೊಳ್ತಾರೆ, ಅಥವಾ ಕುಟುಂಬಕ್ಕೆ ಒಂದೇ ಮಗು ಅಂತಕ್ಕಂಥ ತತ್ವವನ್ನು ಪಾಲಿಸ್ತಾರೆ. ಆದರೂ ಕೆಲವರು ತುಂಬ ಮಕ್ಕಳನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳನ್ನು ನೋಡ್ತೀವಿ. ಅಂಥ ಸಂದರ್ಭದಲ್ಲಿ 7-8 ಮಕ್ಕಳಿಗೆ
ಮೊದಲು ಹುಟ್ಟುವಂತಹ ಆ ಮಗುವಿಗೆ ಹೆಚ್ಚಿನ ಪ್ರೀತಿ ವಾತ್ಸಲ್ಯ ಎಲ್ಲವೂ ಸಿಗುತ್ತೆ. ಆ ಥರ ಸಿಕ್ಕಿದಾಗ ಆ ಮಗುವನ್ನೆಲ್ಲರೂ ಪ್ರೀತಿಸ್ತಾರೆ, ತುಂಬ ಅದಕ್ಕೆ ಮುಗ್ಗುದ್ದಾಗ ಬೆಳೆಸ್ತಾರೆ. ಆಗ ಆ ಮಗುವಿನಲ್ಲಿ ಆತ್ಮವಿಶ್ವಾಸಗಳಿರುತ್ತೆ, ನನ್ನನ್ನೆಲ್ಲರೂ ಪ್ರೀತಿಸ್ತಾರೆ ಅಂತಕ್ಕಂಥ ಭಾವನೆ ಬರುತ್ತೆ. ತುಂಬ ಅದಕ್ಕೆ ಕೇರ್ ತಗೊಳ್ತಾರೆ. ಅದ್ರ ನಂತರ 5 ಮಕ್ಕಳು ಹೋಗ್ಬಿಟ್ಟು ಅಂದರೆ ಆ ಮಕ್ಕಳಿಗಾಗಲೇ ಅಷ್ಟೊಂದು ಪ್ರೀತಿ ಅಥವಾ ಒಂದು ಸೌಲಭ್ಯಗಳನ್ನು ಕೊಡೋದು ಕಷ್ಟ ಆಗುತ್ತೆ. ಹಾಗಾಗಿ ಹಿರಿ ಮಗನ ಜವಾಬ್ದಾರಿ ಬಹಳ ಹೆಚ್ಚಾಗಿರುತ್ತೆ ಮನೆಯಲ್ಲಿ. ಹಾಗಾಗಿ ಅವನು ತುಂಬ ಜವಾಬ್ದಾರಿಯುತವಾಗಿ ವರ್ತಿಸ್ಬೇಕಾಗುತ್ತೆ. ಇನ್ನು ಕಡೆ ಹುಟ್ಟಿದ ಕಟ್ಟಣೆ ಇರುತ್ತಲ್ಲ, ಅದರ ಜವಾಬ್ದಾರಿ ಅಷ್ಟೊಂದು ಇರೋದಿಲ್ಲ. ಆಮೇಲೆ ಅವನು ಕೊನೆ ಮಗ ಕಿವಿ ಕಡಿದ್ರು ಪ್ರೀತಿ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ತಂದೆ ತಾಯಿಗಳು ಈ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಆ ಮಗುವಿನ ಜನನಂದರೆ ಅದು ಎಷ್ಟನೇ ಮಗು ಯಾವ ಅಂತಕ್ಕಂಥದ್ರ ಆಧಾರದ ಮೇಲೆ, ಹುಟ್ಟಿನ ಆಧಾರದ ಮೇಲೆ ಅದಕ್ಕೆ ಸ್ಥಾನಮಾನ ಸಿಗ್ತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ಆರ್ಥಿಕ ಪರಿಸ್ಥಿತಿ ಬಹಳ ಮುಖ್ಯವಾಗಿರ್ತದೆ. ನಮ್ಮ ದೇಶದಲ್ಲಿ ಗೊತ್ತಿದೆ ನಿಮಗೆ, ನಾವು ತುಂಬ ಬಡತನದಿಂದ ಕೂಡಿದ ಶ್ರೀಮಂತ ದೇಶ. ತುಂಬ ಮಕ್ಕಳು ಬಡತನದಲ್ಲಿ ಬೆಳೀತಕ್ಕಂಥ ಸ್ಥಿತಿಯನ್ನು ನೋಡ್ತೀವಿ. ಎಷ್ಟೋ ಮಕ್ಕಳಿಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಇರೋದನ್ನು ನೋಡ್ತಾರೆ. ದಿನದಲ್ಲಿ 2 ಹೊತ್ತಿನ 3 ಹೊತ್ತಿನ ಕೂಳಿಗೆ ತಿನ್ನಲಿಕ್ಕೆ ಕಷ್ಟಪಡ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತೀವಿ. ಹಾಗಾಗಿ ಹಣಕಾಸಿನ ಒಂದು ತೊಂದರೆ ಏನಾಗುತ್ತೆ ಅಂದರೆ ಆರ್ಥಿಕ ಪರಿಸ್ಥಿತಿ, ತಗ್ಗಿದಂತಹ ಆರ್ಥಿಕ ಪರಿಸ್ಥಿತಿ ಆ ಮಗುವಿನಲ್ಲಿ ಕೀಳರಿಮೆ ಮನೋಭಾವನೆ ಬರುತ್ತೆ. ತನ್ನ ಬೇಡಿಕೆಗಳು ಈಡೇರದೇ ಇದ್ದಾಗ ಆ ಮಗುವಿನಲ್ಲಿ ಸಮಾಜದ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ ಒಂದು ರೀತಿಯ ದ್ವೇಷ, ಅಸೂಯೆ ಭಾವನೆ ಬರುತ್ತೆ. ಅದೇ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿರ್ತಕ್ಕಂಥ ಮಕ್ಕಳಿದ್ರೆ ಅಲ್ಲೇನಾಗುತ್ತೆ ಅಂದರೆ ಮಕ್ಕಳು ಕೇಳ್ತಕ್ಕಂಥ ಸಂದರ್ಭಗಳನ್ನು ನೋಡ್ತಾರೆ. ತುಂಬ ಶ್ರೀಮಂತಿಕೆ ಇರ್ತಕ್ಕಂಥ ಮಕ್ಕಳಿಗೆ ಅವ್ರ ಪೋಷಕರು ಬರೀ ದುಡಿಮೆ ಮಾಡೋದ್ರ ಕಡೆಗೆ ಅವ್ರ ಗಮನ ಕೊಡ್ತಾರೆ. ಮಕ್ಕಳ ಅವರ ಒಂದು ಬೆಳವಣಿಗೆ, ರೀತಿ ನೀತಿಗಳನ್ನು ಬೆಳೆಸೋದ್ರಲ್ಲಿ, ಶಿಸ್ತಿನಿಂದ ಇರೋದ್ರಲ್ಲಿ ಅವರು ದಾರಿ ತಗೊಳ್ತಾರೆ. ಇದರಿಂದ ಹೆಚ್ಚು ದುಡ್ಡು ಇದ್ದಾಗ ಏನು ಮಾಡ್ತಾರೆ ಕೆಲವು ಮಕ್ಕಳು ಕೆಟ್ಟ ಅಭ್ಯಾಸಗಳನ್ನು ಕಲಿತಕ್ಕಂಥದ್ದು, ದುಶ್ಚಟಗಳ ದಾಸರಾಗ್ತಕ್ಕಂಥದ್ದು, ಕೆಟ್ಟ ಸ್ನೇಹಿತರನ್ನ ಮಾಡ್ಕೊಳ್ತಕ್ಕಂಥದ್ದು, ಕೀಳು ಮಟ್ಟದ ಆಸಕ್ತಿಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ತಗ್ಗಿದ ಆರ್ಥಿಕ ಪರಿಸ್ಥಿತಿ ಮಕ್ಕಳನ್ನು ಒಂದು ರೀತಿಯಲ್ಲಿ ಕೆಟ್ಟದಾಗಿ ಬೆಳೆಸುತ್ತೆ. ಇನ್ನು ತುಂಬ ಐಫೈ ಇರ್ತಕ್ಕಂಥ ಶ್ರೀಮಂತ ಮಕ್ಕಳನ್ನು ಸಹ ಕೆಲವು ಕುಟುಂಬಗಳಲ್ಲಿ ಮಕ್ಕಳು ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಸಾಮಾನ್ಯವಾಗಿ ಈ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಕುಟುಂಬಗಳಲ್ಲಿ ಏನಾಗ್ತದೆ, ಮಕ್ಕಳನ್ನು ಎಲ್ಲದಕ್ಕೂ ಸರಿಯಾಗಿ ಅರ್ಥ ಮಾಡಿಕೊಂಡು ಅದು ಕಷ್ಟಗಳನ್ನು ತಿಳ್ಕೊಂಡು ತನ್ನ ಆರ್ಥಿಕ ಪರಿಸ್ಥಿತಿಯೊಳಗೇನೆ ಹಾಸಿಗೆ ಇದ್ದಷ್ಟು ಕಾಲು ಚಾಡ್ತಕ್ಕಂಥ ಗುಣಗಳನ್ನು ಮಕ್ಕಳಿಗೆ ಕಲಿಸಿದಾಗ ಮಾತ್ರ ಮಗು ದುಡ್ಡಿನ ಬೆಲೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ನೈತಿಕ ಹಾಗೂ ಸಾಂಸ್ಕೃತಿಕ ವಾತಾವರಣ. ಇಲ್ಲಿ ನೀತಿ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವು ಬೆಳೆಸ್ಕೊಳ್ತಕ್ಕಂತಹ ನಾವು ಕೊಡ್ತಕ್ಕಂಥ ಮೌಲ್ಯಗಳು, ವಿಚಾರಗಳು ಇದೇನಾಗುತ್ತೆ ಅಂದರೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ತುಂಬ ಪ್ರಭಾವಶಾಲಿ ಆಗುತ್ತೆ. ಇನ್ನು ಕೆಲವು ಕುಟುಂಬಗಳಲ್ಲಿ ಒಳ್ಳೆಯ ಸಾಂಸ್ಕೃತಿಕ ವಾತಾವರಣ ಇರುತ್ತೆ. ಅಂದರೆ ಗುರು ಹಿರಿಯರಿಗೆ ಬೆಲೆ ಕೊಡ್ತಕ್ಕಂಥದ್ದು, ಅತಿಥಿ ದೇವೋ ಭವ ಅಂತಕ್ಕಂಥದ್ದು, ಇವೆಲ್ಲವೂ ಮನೆಯಲ್ಲಿ ಕಲಿಸಿರ್ತಾರೆ. ಇನ್ನು ಕೆಲವು ಕುಟುಂಬದ ಮಕ್ಕಳು ಅವಕ್ಕೆ ಏನೂ ಇಲ್ಲ, ಏನಾದ್ರು ಹೇಳಿದ್ರೆ ಈ ಮೈ ಚೆಲ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಕಾಣ್ತೇವೆ. ಅಂದರೆ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಇಲ್ಲ, ಯಾರಾದರೂ ಅತಿಥಿಗಳು ಬಂದರೂ ಸಹ ಮಾತನಾಡಿಸದೇ ಇರ್ತಕ್ಕಂಥ ಸ್ಥಿತಿಯನ್ನು ನಾವು ಕಾಣ್ತೇವೆ. ಹಾಗಾಗಿ ಒಳ್ಳೆಯ ನೈತಿಕತೆ ಇರಬೇಕು, ಮಕ್ಕಳಿಗೆ ಕಲಿಸಬೇಕು. ನಾವು ಸಾಂಸ್ಕೃತಿಕ ವಾತಾವರಣವೂ ಸಹ ಮಗುವಿನ ವ್ಯಕ್ತಿತ್ವವನ್ನು ಅರಳಿಸುವಲ್ಲಿ ತುಂಬ ಪ್ರಭಾವ ಇರುತ್ತೆ. ಅಂದರೆ ಸಂಗೀತ, ನೃತ್ಯ ಅಥವಾ ಕೆಲವು ಚಿತ್ರಕಲೆಗಳು, ಇಂತಹ ಕೆಲವೇನಾಗುತ್ತೆ ಅಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ತುಂಬ ಚೆನ್ನಾಗಿ ಬೆಳೆಸೋದ್ರಲ್ಲಿ ಅದು ಸಹಾಯಕ ಆಗುತ್ತೆ.
ಹಾಗಾಗಿ ಇದರ ಕುಟುಂಬದಲ್ಲಿ ಇಷ್ಟೆಲ್ಲ ಒಂದು ಬದಲಾವಣೆಗಳನ್ನು ನಾವು ಕಾಣ್ತೇವೆ. ಆ ವ್ಯಕ್ತಿಯನ್ನು ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾಡುವಲ್ಲಿ ಕುಟುಂಬದ ಪಾತ್ರ ಬಹಳ ಮುಖ್ಯ. ಇನ್ನು ಎರಡನೇ ಪಾಯಿಂಟ್ ಅಂದರೆ, ಮಗು ಮನೆಯಲ್ಲಿ ಒಂದು 3 ವರ್ಷ ಆಗ್ತಿದ ಮೇಲೆ ಅದನ್ನು LKG UKG ಈ ಥರ ಶಾಲೆಗೆ ಸೇರಿಸ್ತಾ ಹೋಗ್ತಾರೆ. ಮನೆಯಲ್ಲಿ ಅಮ್ಮ ಅಪ್ಪನ ಒಂದು ಪ್ರೀತಿ ವಾತ್ಸಲ್ಯದಿಂದ ಬೆಳೆದು ಬಂದಂಥ ಮಗು ಶಾಲೆಗೆ ಬರುತ್ತೆ. ಇಲ್ಲಿ ಶಾಲೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಮಗುವಿನ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಅದೊಂದು ಕಾಡುಗಳನ್ನು ಕೆತ್ತಿ ಅದಕ್ಕೊಂದು ಸುಂದರ ರೂಪ ಕೊಟ್ಟು ಸುಂದರ ರೂಪವನ್ನು ಶಿಲ್ಪಿಯನ್ನಾಗಿ ಮಾಡುವಲ್ಲಿ ಶಿಕ್ಷಕನ ಪಾತ್ರ, ಶಾಲೆಯ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಶಾಲೆ ಅಂತಕ್ಕಂಥ ಸುಂದರ ತೋಟದಲ್ಲಿ ಮಕ್ಕಳನ್ನು ತುಂಬ ಚೆನ್ನಾಗಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ಶಿಕ್ಷಕನದಾಗಿರುತ್ತೆ. ಶಾಲೆಯಲ್ಲಿ ಕೈಗೊಳ್ಳತಕ್ಕಂತಹ ಈ ಚಟುವಟಿಕೆಗಳೇನಾಗುತ್ತೆ ಅಂದರೆ, ಮಗುವಿನ ದೈಹಿಕ ವಿಕಾಸ, ಬೌದ್ಧಿಕ ವಿಕಾಸ, ಸಂವೇಗಾತ್ಮಕ ವಿಕಾಸ, ಸಾಮಾಜಿಕ ವಿಕಾಸ, ನೈತಿಕ ವಿಕಾಸದ ಮೇಲೆ ಪ್ರಭಾವ ಬೀರುತ್ತೆ. ಶಾಲೆಯಲ್ಲಿ ಇರ್ತಕ್ಕಂತಹ ಹಾಗಾದರೆ ಶಾಲೆ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಕೆಲವು ನೀತಿ ನಿಯಮಗಳನ್ನು ಒಳಗೊಂಡು ನಿರ್ದಿಷ್ಟಪಡಿಸಿದ ವ್ಯಕ್ತಿಯಿಂದ ನಿಗದಿಪಡಿಸಿದಂತಹ ವಿಷಯಗಳನ್ನು, ಸಿಲೆಬಸ್ಸನ್ನು ಬೋಧಿಸ್ತಕ್ಕಂಥ ಒಂದು ಸುಂದರ ತಾಣ. ಅದಕ್ಕೆ ಹೇಳ್ತಾರೆ ಈ ಒಂದು ಜ್ಞಾನ ದೇಗುಲ ಅಂತ ಹೇಳ್ತಾರೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥ ಇಂತಹ ಜ್ಞಾನ ದೇಗುಲದಲ್ಲಿ ನಾವು ಕೈಗೊಳ್ತಕ್ಕಂಥ ಚಟುವಟಿಕೆಗಳು ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ಸಿಗ್ತಕ್ಕಂಥ ಸ್ನೇಹಿತರು, ಶಿಕ್ಷಕರು ಮತ್ತು ಅಲ್ಲಿನ ಚಟುವಟಿಕೆಗಳೇನಾಗುತ್ತೆ ಅಂದರೆ, ಕ್ರೀಡಾ ಚಟುವಟಿಕೆಗಳಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಇವು ಆ ಮಗುವಿನ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇಲ್ಲಿ ನಾವು ಕೈಗೊಳ್ತಕ್ಕಂತಹ ದೈಹಿಕ ಚಟುವಟಿಕೆಗಳಲ್ಲಿ ಕ್ರೀಡೆಗಳು ಬರುತ್ತೆ, ವ್ಯಾಯಾಮ ಬರುತ್ತೆ, ಧ್ಯಾನ, ಮೌನ, ಇಂತಹ ಕೆಲವು ಚಟುವಟಿಕೆಗಳೇನಾಗುತ್ತೆ ಅಂದರೆ, ಅಥವಾ ಕೆಲವು NSS ಅಥವಾ ಇದು ಸ್ಕೌಟ್ ಗೈಡ್ಸ್, ಇಂತಹ ಕೆಲವು ರಾಷ್ಟ್ರೀಯ ಸೇವಾ ಯೋಜನೆಗಳು, ಇಂತಹ ಒಂದು ಕೆಲಸಗಳಲ್ಲಿ ಮಗುವನ್ನು ನಾವು ತೋರಿಸೋದ್ರಿಂದ ಅದು ಪರಿಶ್ರಮದ ಬೆಲೆಯನ್ನು ಅರ್ಥ ಮಾಡ್ಕೊಳ್ತೀವಿ. ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳ್ತೀವಲ್ಲ, ಆ ಶ್ರಮದ ಒಂದು ಸಾರ್ಥಕತೆ ಅರಿವಾಗುತ್ತೆ. ಅದ್ರ ಜೊತೆಗೆ ಅದಕ್ಕೆ ರಾಷ್ಟ್ರೀಯ ಭಾವನೆ, ಅಂತಾರಾಷ್ಟ್ರೀಯ ಭಾವನೆಗಳನ್ನು, ವಿಶಾಲ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಕಾರ್ಯಗೌರವ ಮನೋಭಾವನೆ ಬರುತ್ತೆ. ಸೇವೆಯನ್ನು ಮಾಡಬೇಕು ಅನ್ನತಕ್ಕಂತಹ ಒಂದು ಮನೋಭಾವನೆ ಬರುತ್ತೆ. ಇನ್ನು ನಾವು ಕೈಗೊಳ್ತಕ್ಕಂಥ ಸಾಂಸ್ಕೃತಿಕ ಚಟುವಟಿಕೆಗಳು, ಅದು ಒಂದು ಸಂಗೀತ ಕಾರ್ಯಕ್ರಮ ಇರ್ಬೋದು, ಚರ್ಚೆ ಇರ್ಬೋದು, ರಸಪ್ರಶ್ನೆ ಇರ್ಬೋದು, ಪ್ರಬಂಧ ಬರೀತಕ್ಕಂಥದ್ದು, ಚಿತ್ರಕಲೆ ಬರೀತಕ್ಕಂಥದ್ದು ಇರ್ಬೋದು, ಆಶುಭಾಷಣ ಸ್ಪರ್ಧೆ ಇರ್ಬೋದು, ರಸಪ್ರಶ್ನೆ ಕಾರ್ಯಕ್ರಮ ಇರ್ಬೋದು, ಒಂದು ಮಾರಾಕ್ಟಿಂಗ್ ಇರ್ಬೋದು, ಅಥವಾ ನಾಟಕಗಳನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಇರ್ಬೋದು. ಇವೆಲ್ಲವೂ ಏನಾಗುತ್ತೆ ಅಂದರೆ, ಆ ಮಗುವಿನಲ್ಲಿರ್ತಕ್ಕಂಥ ಕಲೆಯನ್ನು ಹೊರತರಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಮೂಲಕ ಮಗು ಪ್ರಫುಲ್ಲಿತನಾಗಿ ಅವನ ಕಲೆಯನ್ನು ಪ್ರದರ್ಶನ ಮಾಡೋದ್ರ ಜೊತೆಗೆ ಅವನು ವಿಶ್ವಾಸದಿಂದ ಧೈರ್ಯವಾಗಿ ಮುನ್ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಮಕ್ಕಳಲ್ಲಿರ್ತಕ್ಕಂತಹ ಇಂತಹ ಸಾಂಸ್ಕೃತಿಕ ಪ್ರತಿಭೆಗಳನ್ನು ಗುರುತಿಸಿ ಅದಕ್ಕೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಕೊಟ್ಟಾಗ ಆ ಮಗುವನ್ನು ನಾವು ಸಾಂಸ್ಕೃತಿಕ ರಾಯಭಾರಿಯನ್ನಾಗಿ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಶಾಲೆಯ ಪಾತ್ರ ಬಹಳ ಮುಖ್ಯ ಅಂತಕ್ಕಂಥದ್ದು ನೋಡ್ತೇವೆ. ಇನ್ನು ಶಾಲೆಯ ನಂತರ ಬರ್ತಕ್ಕಂಥದ್ದು ಮೂರನೇ ಒಂದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಸಮಾಜ. ಇಲ್ಲಿ ಮಗು ಶಾಲೆ ಕುಟುಂಬದಲ್ಲಿ ಹುಟ್ಟುತ್ತೆ, ಬೆಳೆಯುತ್ತೆ, ಹುಟ್ಟಿದ ಮೇಲೆ ಶಾಲೆಗೆ ಬರುತ್ತೆ. ಶಾಲೆ ಸಮಾಜದ ಪ್ರತಿಬಿಂಬ. ಸಮಾಜದಲ್ಲಿ ಶಾಲೆ ಇರುತ್ತೆ. ಹಾಗಾದರೆ ಸಮಾಜದಲ್ಲಿ ಏನು ಸಮಾಜ ಅಂದರೆ, ಹಲವಾರು ವ್ಯಕ್ತಿಗಳನ್ನು ಒಳಗೊಂಡಿದ್ದು ನಾವು ನಮ್ಮಲ್ಲಿರ್ತಕ್ಕಂಥ ಭಾವನೆಯನ್ನು ಹೊಂದಿರ್ತಕ್ಕಂಥ ಒಂದು ಸಂಘಟನೆಯನ್ನು
ನಾವು ಸಮಾಜ ಅಂತ ಕರೀತೀವಿ. ಹಲವಾರು ಗುಂಪುಗಳು ಸೇರಿ ಒಂದು ಸಮಾಜ. ಆ ಸಮಾಜದಲ್ಲಿ ಮಗು ಅದು ಒಂದು ರೀತಿಯ ಸಂಬಂಧಗಳ ಒಂದು ಬಲೆ. ಅದಕ್ಕೆ ಹೇಳ್ತಾರೆ ಸಮಾಜ ಎನ್ನುವುದು ಸಾಮಾಜಿಕ ಸಂಬಂಧಗಳ ಬಲೆ ಅಂತ ಕರೀತಾರೆ. ಈ ಸಮಾಜದಲ್ಲಿ ಮಗು ಎಲ್ಲವನ್ನೂ ಕಲಿತಾರೆ. ರೀತಿ ನೀತಿಗಳು, ಲೋಕ ನುಡಿಗಳು, ನೈತಿಕ ನಿಯಮಗಳು, ಧಾರ್ಮಿಕ ಆಚರಣೆಗಳು, ಹಬ್ಬ ಹರಿದಿನಗಳು, ಸಂಪ್ರದಾಯಗಳು, ಇವೆಲ್ಲವನ್ನು ಮಗು ಅಲ್ಲಿ ಕಲಿಯುತ್ತೆ. ಕಲಿತು ಅದರಂತೆ ನಡೆದುಕೊಳ್ತಕ್ಕಂತಹ ಒಂದು ವಿಧಾನವನ್ನು ಸಹ ಅಲ್ಲಿ ಕಲಿತೀವಿ. ಆ ಲೈಫ್ ಏನಿದೆಯಲ್ಲ ಆ ಲೈಫ್ ಸ್ಟೈಲನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ. ಜೊತೆಗೆ ಸಮಾಜದಲ್ಲಿ ಇರ್ತಕ್ಕಂತಹ ಭಿನ್ನ ಭಿನ್ನ ವ್ಯಕ್ತಿಗಳ ಆದರ್ಶಗಳು, ಮೌಲ್ಯಗಳು, ವಿಚಾರಗಳು ಮಗುವಿನ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಸಮಾಜದಲ್ಲಿರ್ತಕ್ಕಂಥ ಹಿರಿಯ ವ್ಯಕ್ತಿಗಳು ಮಕ್ಕಳಿಗೆ ಆದರ್ಶರಾಗಿರಬೇಕು, ಮಾದರಿಯಾಗಿರಬೇಕು. ಆಗಿದ್ದಾಗ ಏನಾಗುತ್ತೆ ಅಂದರೆ ಆ ಮಗು ಉತ್ತಮ ಮೌಲ್ಯಗಳನ್ನು, ಗುಣಗಳನ್ನು ಬೆಳೆಸ್ಕೊಂಡು ಒಳ್ಳೆಯ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲಾಂದರೆ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ನೈತಿಕ ಮೌಲ್ಯಗಳಿದ್ದರೆ, ಆದರ್ಶಗಳಿದ್ದರೆ ಆಗೇನಾಗುತ್ತೆ ಅಂತ ಹೇಳಿದರೆ ಅವನ್ನೆಲ್ಲ ಗಾಳಿ ಕೊಡುವಾಗ ಆ ಮಗುವಿನೂ ಸಹ ಅಂಥದ್ದೇ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಮಾಜದಲ್ಲಿರ್ತಕ್ಕಂತಹ ವ್ಯಕ್ತಿಗಳ, ಆದರ್ಶ ವ್ಯಕ್ತಿಗಳ, ಸಮಾಜಕ್ಕಾಗಿ ತ್ಯಾಗ ಮಾಡಿದಂತಹ, ಸೇವೆ ಮಾಡಿದಂತಹ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆಗಳನ್ನು ನಾವು ಮಕ್ಕಳಿಗೆ ತಿಳಿಸೋದ್ರ ಮೂಲಕ ತನ್ನನ್ನು ತಾನು ಸಮರ್ಪಿಸಿಕೊಳ್ತಕ್ಕಂಥ ಭಾವನೆಯನ್ನು ನಾವು ಮಗುವಿಗೆ ಬೆಳೆಸಬೇಕು. ಎಲ್ಲರಿಗಾಗಿ ನಾನು ಅಂತಕ್ಕಂಥ ಭಾವನೆಯನ್ನು ಬೆಳೆಸಬೇಕು. ಆ ರೀತಿ ಬೆಳೆಸಿದಾಗ ಏನಾಗುತ್ತೆ ಅಂದರೆ ಆ ಮಗು ಸಮಾಜದಲ್ಲಿರ್ತಕ್ಕಂತಹ ಎಲ್ಲವನ್ನು ಅರ್ಥ ಮಾಡಿಕೊಂಡು ಒಳ್ಳೆಯ ರೀತಿಯ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು 4ನೇದು ಅಂತ ಹೇಳಿದ್ರೆ ಸಮೂಹ ಮಾಧ್ಯಮಗಳು. ಮೊದಲನೇದು ಕುಟುಂಬ, 2ನೇದು ಶಾಲೆ, 3ನೇದು ಸಮಾಜ, 4ನೇದು ಯಾವುದಪ್ಪ? ಸಮೂಹ ಮಾಧ್ಯಮಗಳು. ಅಂದರೆ ಏಕಕಾಲದಲ್ಲಿ ಅನೇಕ ವ್ಯಕ್ತಿಗಳಿಗೆ, ಅಸಂಖ್ಯಾತ ವ್ಯಕ್ತಿಗಳಿಗೆ ವಿಷಯಗಳನ್ನು, ಸುದ್ದಿ ಸಮಾಚಾರಗಳನ್ನು ತಲುಪಿಸ್ತಕ್ಕಂತಹ ಒಂದು ತಾಂತ್ರಿಕ ವ್ಯವಸ್ಥೆಯನ್ನು, ಟೆಕ್ನಿಕಲ್ ಒಂದು ಸಿಸ್ಟಮ್ನಲ್ಲಿ ಸಮೂಹ ಮಾಧ್ಯಮಗಳು ಅಂತ ಕರೀತಾರೆ, ಮಾಸ್ ಮೀಡಿಯಾ ಅಂತ ಕರೀತಾರೆ. ಅದು ಅಂತ ಹೇಳಿದರೆ ರೇಡಿಯೋ, ಟೆಲಿವಿಷನ್, ನ್ಯೂಸ್ ಪೇಪರ್, ಈ ಥರದ ಒಂದು ಅಥವಾ ಫಿಲಮ್ ಇರ್ಬೋದು, ಇನ್ನೇನೋ ಮಾಧ್ಯಮಗಳು. ಇವು ವ್ಯಕ್ತಿಯ ವ್ಯಕ್ತಿತ್ವವನ್ನು ಉತ್ತಮ ಮಟ್ಟದಲ್ಲಿ ಬೆಳೆಸಲಿಕ್ಕೆ ತುಂಬ ಪರಿಣಾಮಕಾರಿಯಾದ ಪಾತ್ರವನ್ನು ನಿರ್ವಹಿಸುತ್ತೆ. ಸಮೂಹ ಮಾಧ್ಯಮಗಳಲ್ಲಿ ಬರತಕ್ಕಂತಹ ಚರ್ಚೆ ಇರ್ಬೋದು, ವಿಚಾರ ಸಂಕಿರಣ ಇರ್ಬೋದು, ಆರೋಗ್ಯಕ್ಕೆ ಸಂಬಂಧಿಸಿದಂಥ ಕಾರ್ಯಕ್ರಮಗಳಿರ್ಬೋದು, ಅಥವಾ ರಸಪ್ರಶ್ನೆಯಂತಹ ಕಾರ್ಯಕ್ರಮಗಳಿರ್ಬೋದು, ಸಂವಾದಗಳಿರ್ಬೋದು, ಅಲ್ಲಿ ಬರ್ತಕ್ಕಂಥ ಅನೇಕ ವಿಷಯಗಳೇನಾಗುತ್ತೆ ಅಂದರೆ, ಅಥವಾ ಪೇಪರಲ್ಲಿ ಬರ್ತಕ್ಕಂಥ ಚರ್ಚೆಗಳಿರ್ಬೋದು, ಅಥವಾ ಲೇಖನಗಳು, ಇವೆಲ್ಲವೂ ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ. ವ್ಯಕ್ತಿತ್ವವನ್ನು ಬೌದ್ಧಿಕ ವಿಕಾಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಕೆಲವು ಒಂದು ಏನೋ ಇದು ಇರುತ್ತಲ್ಲ, ಒಂದು ನಾವೇನು ಹೇಳ್ತೀವಲ್ಲ, ಆ ಒಂದು ಮೂಢನಂಬಿಕೆಗಳು, ಸಂಪ್ರದಾಯಗಳನ್ನು ವಿರೋಧಿಸ್ತಕ್ಕಂಥ ಪ್ರವೃತ್ತಿಯನ್ನು ಮಗು ಬೆಳೆಸ್ಕೊಳ್ಳುತ್ತೆ. ಅದು ಒಂದು ಜಾತಿ ಬಗ್ಗೆ ಇರ್ಬೋದು, ಧರ್ಮದ ಬಗ್ಗೆ ಇರ್ಬೋದು, ಅದರ ಬಗ್ಗೆ ಸಂಕುಚಿತ ಭಾವನೆಯನ್ನು ಬಿಟ್ಟು ವಿಶಾಲ ಭಾವನೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಇಂತಹ ಸಮೂಹ ಮಾಧ್ಯಮಗಳು ತುಂಬ ಪ್ರಭಾವಶಾಲಿಯಾದ ಪಾತ್ರವನ್ನು ಇವತ್ತು ನಿರ್ವಹಿಸ್ತಾ ಇದೆ. ಹಾಗಾಗಿ ನಾವು ಸಮೂಹ ಮಾಧ್ಯಮಗಳಲ್ಲಿ ಬರ್ತಕ್ಕಂತಹ ಒಳ್ಳೆಯ ವಿಚಾರಗಳನ್ನು ಮಾತ್ರ ತಕ್ಕೊಂಡು ಮಕ್ಕಳ ವ್ಯಕ್ತಿತ್ವವನ್ನು ಅರಳಿಸುವಲ್ಲಿ, ಬೆಳೆಸುವಲ್ಲಿ ನಾವು ಪ್ರಮುಖ ಪಾತ್ರವನ್ನು ವಹಿಸಬೇಕು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಅಂದರೆ ಮಕ್ಕಳೇ, ವ್ಯಕ್ತಿತ್ವದ ಮಾಪನಗಳು ಅಂತ ನಾವು ಕರಿತೀವಿ, ಅಥವಾ ವ್ಯಕ್ತಿತ್ವದ ಪರೀಕ್ಷೆಗಳು ಅಂತ ನಾವು ಕರಿತೀವಿ. ಇಲ್ಲಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯಲಿಕ್ಕೆ ಅನೇಕ ಮಾಪನಗಳಿದೆ ಅಥವಾ ಪರೀಕ್ಷೆಗಳಿದೆ. ಅಂದರೆ ನಾವು ಕೆಲವೊಮ್ಮೆ ಹೇಳ್ತೀವಿ, ಅವ್ರು ತುಂಬ ಒಳ್ಳೆಯವರು, ತುಂಬ ಡೆಡಿಕೇಶನ್ ಮೈಂಡ್, ಅಥವಾ ಅವ್ರು ತುಂಬ ಕೆಟ್ಟವರು ಅಂತ ಈ ಥರ ಕೆಲವು ಇದನ್ನು ನಾವು ಬಳಸ್ತೀವಿ. ಅದಕ್ಕೆ ಅಳಿಲಿಕ್ಕೆ ಮಾಪನಗಳು ಇದೆ. ಅವನ್ನ ನಾವು ಮುಖ್ಯವಾಗಿ 3
ಪ್ರಕ್ಷೇಪಣ ತಂತ್ರಗಳು. ಇವೇನಪ್ಪ? ವ್ಯಕ್ತಿತ್ವದ ಮಾಪನಗಳ ವ್ಯಕ್ತಿತ್ವದ ಪರೀಕ್ಷೆ. ಅವನ್ನ 3 ಭಾಗಗಳಾಗಿ ವಿಭಾಗಿಸಿದೆ. ಮುಖ್ಯವಾಗಿ ಒಂದು ವ್ಯಕ್ತಿನಿಷ್ಠ, ಇನ್ನೊಂದು ವಸ್ತುನಿಷ್ಠ, 3ನೇದು ಪ್ರಕ್ಷೇಪಣ ತಂತ್ರ. ನೀವು ಆ ಪದಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಮೊದಲನೇದೇನಪ್ಪ ಅಂದರೆ ವ್ಯಕ್ತಿನಿಷ್ಠ ಪದ್ಧತಿ. ಅಂದರೆ ವ್ಯಕ್ತಿಯನ್ನೇ ಕೇಂದ್ರವಾಗಿ ನಿಂತುಕೊಂಡು ಆ ವ್ಯಕ್ತಿಯ ಆಸೆಗಳೇನು, ಆಕಾಂಕ್ಷೆಗಳೇನು, ಭಾವನೆಗಳೇನು, ಮೌಲ್ಯಗಳೇನು, ಆದರ್ಶಗಳೇನು, ವಿಚಾರಗಳೇನು ಅಂತಕ್ಕಂಥದ್ದನ್ನು ಪರೀಕ್ಷೆ ಮಾಡತಕ್ಕಂತಹ ಮಾಪನಗಳನ್ನು ವ್ಯಕ್ತಿನಿಷ್ಠ ಪದ್ಧತಿಗಳು ಅಂತ ಕರೀತಾರೆ. ವಸ್ತುನಿಷ್ಠ ಪದ್ಧತಿಗಳು ಅಂದರೆ ಅಲ್ಲಿ ವ್ಯಕ್ತಿಗಿಂತ ವಿಷಯಕ್ಕೆ ಪ್ರಾಮುಖ್ಯತೆ ಕೊಡ್ತಕ್ಕಂಥ ನಾವು ಅದನ್ನು ನಾವು ವಸ್ತುನಿಷ್ಠ ಪದ್ಧತಿಗಳು ಅಂತ ಕರಿತೀವಿ. ಪ್ರಕ್ಷೇಪಣ ತಂತ್ರಗಳು ಅಂತ ಹೇಳಿದರೆ ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ ಅಂತ ನಾವು ಕರಿತೀವಿ. ಅಂದರೆ ವ್ಯಕ್ತಿ ತನ್ನ ಮನಸ್ಸಿನ ಭಾವನೆಗಳನ್ನು, ಬಯಕೆಗಳನ್ನು, ಆಸೆಗಳನ್ನು, ಆಕಾಂಕ್ಷೆಗಳನ್ನು, ಮನೋಭಾವನೆಯನ್ನು ಇನ್ನೊಂದು ವಸ್ತು ಅಥವಾ ವ್ಯಕ್ತಿಯ ಮೇಲೆ ಆರೋಪಿಸ್ತಕ್ಕಂಥ. ಅದು ಒಂದು ಕಥೆಯನ್ನು ನೋಡಿದಾಗ ಅಲ್ಲಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಇರ್ಬೋದು. ಈ ಥರ ಇರ್ತಕ್ಕಂಥದ್ದನ್ನು ನಾವು ಒಂದು ಪ್ರಕ್ಷೇಪಣ ತಂತ್ರಗಳು ಅಂತ ಕರೀತೀವಿ. ಅದರಲ್ಲಿ ನಿಮಗೆ PAT ಬರುತ್ತೆ. ಇಲ್ಲಿ ವ್ಯಕ್ತಿನಿಷ್ಠ ಪದ್ಧತಿಯಲ್ಲಿ ಸಂದರ್ಶನ ಬರುತ್ತೆ, ವ್ಯಕ್ತಿ ಅಧ್ಯಯನ ಬರುತ್ತೆ, ಆತ್ಮಚರಿತ್ರೆ. ಮುಖ್ಯವಾಗಿ ನಿಮಗೆ ಇಲ್ಲಿ ಸಂದರ್ಶನವನ್ನು ಮಾತ್ರ ಇಟ್ಟಿದ್ದಾರೆ. ಹಾಗಾದರೆ ಸಂದರ್ಶನ ಅಂದರೆ ಏನು? ಇದನ್ನು ನಾವು ಇಂಟರ್ವ್ಯೂ ಅಂತ ಕರೀತೀವಿ. ಇಂಟರ್ವ್ಯೂ ಅಂತ ಹೇಳಿದ್ರೆ ಸಂದರ್ಶನಕಾರ ಸಂದರ್ಶನಾರ್ಥಿಯ ಜೊತೆಗೆ ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪೂರ್ವ ನಿಯೋಜಿತವಾಗಿ ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡು ಆ ಪ್ರಶ್ನೆಗೆ ಉತ್ತರವನ್ನು ಕೇಳೋದ್ರ ಮೂಲಕ ಆ ವ್ಯಕ್ತಿಯ ಅವನು ಉತ್ತರಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವನ ರೀತಿ, ಹಾವಭಾವ, ಧ್ವನಿ, ಉಚ್ಚಾರಣೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ತಕ್ಕಂತಹ ಒಂದು ತಂತ್ರವನ್ನೇ ಸಂದರ್ಶನ ಅಂತ ಕರೀತಾರೆ. ಇಲ್ಲಿ ಸಂದರ್ಶನ ಮಾಡ್ತಕ್ಕಂಥ ವ್ಯಕ್ತಿ ಇರ್ತಾರೆ ಮತ್ತು ಸಂದರ್ಶನಕ್ಕೊಳಗಾಗ್ತಕ್ಕಂಥ ವ್ಯಕ್ತಿ ಇರ್ತಾರೆ. ಅವರಿಬ್ಬರ ನಡುವೆ ಮಾತಿನ ಚಕಮಕಿ ಏನಿರುತ್ತೆ, ಆ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ರೀತಿಯಲ್ಲಿ ಅವರು ಮನಸ್ಪೂರ್ವಕವಾಗಿ ಕೊಟ್ಟರೆ ಅಥವಾ ವಿಷಯವನ್ನು ಮರೆಮಾಚಿದ್ರೆ ಅಂತಕ್ಕಂಥ ವಿಷಯ ನೇರವಾಗಿ ಮುಖಾಮುಖಿಯಾಗಿದ್ದಾಗ ನಮಗೆ ಗೊತ್ತಾಗುತ್ತೆ. ಇದ್ರ ಮೂಲಕ ಒಂದು ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಅಭ್ಯಾಸ ಇರ್ಬೋದು, ಹವ್ಯಾಸ ಇರ್ಬೋದು, ಅಥವಾ ಒಂದು ದೇಶ ಇರ್ಬೋದು, ಕೋಶ ಇರ್ಬೋದು, ಇದ್ರ ಬಗ್ಗೆ ಆ ವಸ್ತು, ವಿಷಯ, ವ್ಯಕ್ತಿ ಬಗ್ಗೆ ಆ ವ್ಯಕ್ತಿಯ ಮನಸ್ಥಿತಿ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಸಂದರ್ಶನ ನಮಗೆ ತುಂಬ ಸಹಾಯಕ ಆಗುತ್ತೆ. ಹಾಗಾಗಿ ಇದು ಮನೋವೈದ್ಯರಿಗೆ ಸಹಾಯಕ ಆಗುತ್ತೆ, ಶಿಕ್ಷಕನಿಗೆ, ವಕೀಲರಿಗೆ, ಈ ಥರ ಎಲ್ಲ ಸಂದರ್ಭಗಳಲ್ಲೂ ಈ ಸಂದರ್ಶನ ಅಂತಕ್ಕಂಥದ್ದು ನಮಗೆ ಸಹಾಯಕ ಆಗುತ್ತೆ. ಇದು ಇತ್ತೀಚೆಗೆ ಬಂದಿರತಕ್ಕಂಥ ವಿಧಾನ ಅಲ್ಲ, ತುಂಬ ಹಿಂದಿನಿಂದಲೂ ಸಹ ಇದೆ. ಯಾವಾಗ ನಮಗೆ ಹಿಂದೆ ಶಿಕ್ಷಣ ಪದ್ಧತಿಯನ್ನು ನೋಡ್ತೀವಲ್ಲ ಆ ಕಾಲದಿಂದಲೂ ಸಹ ಇದು ಒಂದು ಪ್ರಾಚೀನ ಕಾಲದಿಂದಲೂ ಸಹ ಈ ಒಂದು ಸಂದರ್ಶನ ಪದ್ಧತಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಅದರ ನಂತರ ಬರ್ತಕ್ಕಂಥದ್ದು ವಸ್ತುನಿಷ್ಠ ಪದ್ಧತಿಯಲ್ಲಿ ದರ್ಜಾ ಮಾಪನಗಳು. ಇದನ್ನು ರೇಟಿಂಗ್ ಸ್ಕೇಲ್ ಅಂತ ಕರಿತೀವಿ. ಆ ಪದನ ನಮ್ಗೆ ಹೇಳ್ಕೊಡುತ್ತೆ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಒಂದು ವರ್ತನೆ ಯಾವ ಶ್ರೇಣಿಯಲ್ಲಿದೆ, ಯಾವ ದರ್ಜೆಯಲ್ಲಿದೆ, ಯಾವ ಗ್ರೇಡಲ್ಲಿದೆ, ಯಾವ ರೇಟಲ್ಲಿದೆ ಅನ್ನೋದನ್ನು ತಿಳ್ಕೊಳ್ತಕ್ಕಂಥದ್ದು ದರ್ಜಾ ಮಾಪನ. ಯಾವುದಾದ್ರೂ ಒಂದು ವಿಶೇಷ ಗುಣ ಇರ್ಬೋದು ಅಥವಾ ಒಂದು ಅದರ ಬಗ್ಗೆ ನಮ್ಮ ಒಂದು ಅಟಿಟ್ಯೂಡ್. ಈಗ ಉದಾಹರಣೆಗೆ ಕೆಲವರು ದೇಶ ಅಂದ ತಕ್ಷಣವೇ ದೇಶಕ್ಕೋಸ್ಕರ ಪ್ರಾಣವನ್ನೇ ಅರ್ಪಿಸುತ್ತಾರೆ. ಇನ್ನು ಕೆಲವರು ದೇಶ ಏನು ಅದೇನು ನನಗೆ ಏನು ಕೊಡುತ್ತಾ, ಏನು ಕೊಡುತ್ತೆ ಅವ್ರ ದೇಶದ ಪಾಡಿ, ದೇಶ ನಾನು ಅಂತಕ್ಕಂಥ ಭಾವನೆ ನನಗೆ. ಹಾಗಾಗಿ ಇಲ್ಲಿ ಈ ದರ್ಜಾ ಮಾಪನ ಅಂತಕ್ಕಂಥದ್ದು ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಆ ವ್ಯಕ್ತಿಯ ಮನೋಧೋರಣೆ ಎಷ್ಟರ ಮಟ್ಟಿಗಿದೆ, ಎಷ್ಟು ತೀವ್ರವಾಗಿದೆ, ಎಷ್ಟು ನೆಗ್ಲಿಜಬಲ್ ಆಗಿದೆ ಅಂತಕ್ಕಂಥದ್ದು ತಿಳ್ಕೊಳ್ತೀವಿ. ಈಗ ಉದಾಹರಣೆಗೆ ಯಾರಾದರೂ ಒಬ್ಬ ಶಿಕ್ಷಕರು ಪಾಠ ಮಾಡ್ತಾರೆ, ಆ ಪಾಠದ ಬಗ್ಗೆ ಮಕ್ಕಳ ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ. ಮಕ್ಕಳ ಪಾಠದ ಬಗ್ಗೆ ಪಾಠ ನಿಮಗೇನು ಅನಿಸುತ್ತೆ, ತೃಪ್ತಿಕರ
ಅತೃಪ್ತಿಕರ, ತುಂಬ ಚೆನ್ನಾಗಿ ಮಾಡಿದ್ರು, ಸ್ವಲ್ಪನೂ ಚೆನ್ನಾಗಿಲ್ಲ, ನಿಷ್ಪ್ರಯೋಜಕ, ಈ ಥರ ಸ್ಟೇಟ್ಮೆಂಟನ್ನು ಕೊಡೋದ್ರ ಆಧಾರದ ಮೇಲೆ ಅದು ಯಾವ ಗ್ರೇಡ್ ಅಂತ ನಾವು ಹೇಳ್ತೀವಲ್ಲ, ಎ ಗ್ರೇಡ್, ಎ ಪ್ಲಸ್, ಬಿ ಗ್ರೇಡ್, ಸಿ ಗ್ರೇಡ್, ಸಿ ಮೈನಸ್, ಈ ಥರ ಒಂದು ಶ್ರೇಣಿಯನ್ನು ಕೊಡ್ತಕ್ಕಂಥದ್ದನ್ನು ನಾವು ದರ್ಜಾ ಮಾಪನ ಅಂತ ಕರಿತೀವಿ. ಇದರ ಆಧಾರದ ಮೇಲೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಅಳತೆ ಮಾಡಲಿಕ್ಕೆ ಇದು ಸಾಧ್ಯ. ಇನ್ನು ಈ ಪ್ರೊಜೆಕ್ಟಿವ್ ಟೆಕ್ನಿಕ್ಸಲ್ಲಿ ಈ TAT ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತಕ್ಕಂಥದ್ದು. ಇಲ್ಲಿ ಇನ್ನೂ ದರ್ಜಾ ಮಾಪನ, ವೀಕ್ಷಣೆ, ತಾಳಪಟ್ಟಿ, ಪ್ರಶ್ನಾವಳಿ, ತಪಶೀಲು ಪಟ್ಟಿಗಳೆಲ್ಲ ಇದೆ. ಆದರೂ ನಿಮಗೆ 15 ಇರ್ತಕ್ಕಂಥದ್ದು ಒಂದೇ ಸಂದರ್ಶನ, ಇದು ಮಾತ್ರ ದರ್ಜಾ ಮಾಪನ ಮಾತ್ರ. ಇನ್ನು ನೆಕ್ಸ್ಟ್ ಪ್ರಕ್ಷೇಪಣ ತಂತ್ರದಲ್ಲಿ TAT ಇದೆ, ರೋಷಾಕ್, ಲಸಿಕಲೆ ಗುರುತು ಇದೆ, ಫಲ ಸಂಯೋಜನಾ ಪರೀಕ್ಷೆ ಇದೆ, ವಾಕ್ಯ ಪೂರ್ಣಗೊಳಿಸತಕ್ಕಂಥ ಪರೀಕ್ಷೆ ಇದೆ. ಆದರೆ ನಿಮಗೆ 15 ಇರ್ತಕ್ಕಂಥದ್ದು ಒಂದೇ TAT ಅಂತ. TAT ಅದನ್ನ ಶಾರ್ಟ್ ಫಾರ್ಮನ್ನು ನೀವು ತಿಳ್ಕೋಬೇಕು. ಅಬ್ರಿವೇಷನ್ಸ್ ಥೀಮೆಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಅಂತ ಕರೀತಾರೆ. ಥೀಮೆಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಅಂತ ಅಂದರೆ ಈ ಒಂದು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಥೀಮೆಟಿಕ್ ಅಪರ್ಸೆಪ್ಷನ್ ಕಥಾ ಸಂಪ್ರತ್ಯಕ್ಷಣ ಪರೀಕ್ಷೆ ಅಂತ ನಾವು ಕಥಾ ಸಂಪ್ರತ್ಯಕ್ಷಣ ಪರೀಕ್ಷೆ ಅಂತ. ಇದನ್ನ ಮೊಟ್ಟ ಮೊದಲು ರೂಪಿಸಿದಂಥವರು ಮುರ್ರೆ ಮತ್ತು ಮಾರ್ಗನ್ ಅಂತಕ್ಕಂತಹ ತಜ್ಞರು ಇದನ್ನು ಮೊಟ್ಟ ಮೊದಲು ರೂಪಿಸಿದರು. ಯಾವುದನ್ನ? TAT, ಥೀಮೆಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಅಂತ. ಕಥಾ ಸಂಪ್ರತ್ಯಕ್ಷಣ ಪರೀಕ್ಷೆ ಅಂತ ನಾವು ಇದನ್ನು ಕರಿತೀವಿ. ಇಲ್ಲಿ 30 ಕಥೆಗಳನ್ನು ಒಳಗೊಂಡಂತಹ ಚಿತ್ರಣ, 30 ಚಿತ್ರಣಗಳನ್ನು ಒಳಗೊಂಡಂತಹ ಪೇಪರ್ಸ್ ಇರುತ್ತೆ. 10 ಚಿತ್ರಗಳು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತೆ ಇರ್ತವೆ, ಇನ್ನು 10 ಗಂಡ್ಮಕ್ಳಿಗೆ ಅಂದರೆ 10 ಪುರುಷರಿಗೆ ಇದ್ದರೆ ಇನ್ನು 10 ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ಒಂದು ಪೇಪರಲ್ಲಿ ಏನು ಮಾಡಿರ್ತಾರೆ ಅಂದರೆ, ಕಾರ್ಡಲ್ಲಿ ಚಿತ್ರಗಳನ್ನು ಬರೆದಿದ್ದಾರೆ. ಕೆಲವು ವ್ಯಕ್ತಿಯ ಚಿತ್ರಗಳು, ಸನ್ನಿವೇಶಗಳ ಚಿತ್ರಗಳು, ಈ ಥರ ಇರುತ್ತೆ. 10 ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥವು, 10 ಗಂಡ್ಮಕ್ಳಿಗೆ ಸಂಬಂಧಪಟ್ಟವು, ಇನ್ನೂ 10 ಇಬ್ಬರಿಗೂ ಸಂಬಂಧಿಸಿದಂತಹ ಚಿತ್ರಗಳನ್ನು ಇದು ಒಳಗೊಂಡಿದೆ. ಒಟ್ಟು 30 ಚಿತ್ರಗಳನ್ನು ಒಳಗೊಂಡಂತಹ ಒಂದು ಪರೀಕ್ಷೆ. ಆ ವ್ಯಕ್ತಿಗೆ ಒಂದು ಚಿತ್ರವನ್ನು ತೋರಿಸ್ತಾರೆ. ಆ ಚಿತ್ರವನ್ನು ನೋಡಿದಾಗ ಆ ವ್ಯಕ್ತಿ, ಆ ಸನ್ನಿವೇಶದಲ್ಲಿರ್ತಕ್ಕಂಥ ವ್ಯಕ್ತಿ ಯಾರು, ಅದು ಏನೇನನ್ನು ಸಂಕೇತ ಮಾಡುತ್ತೆ, ಏನದು ಅಂತ ಹೇಳ್ಬಿಟ್ಟು ಆ ಚಿತ್ರಕ್ಕೆ ಸಂಬಂಧಿಸಿದಂತೆ ಕಥೆಯನ್ನು ಬರೀಬೇಕು. ಆ ಕಥೆಯನ್ನು ಆಧರಿಸಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಅಸೆಸ್ ಮಾಡಲಿಕ್ಕೆ, ಮೌಲ್ಯಮಾಪನ ಮಾಡಲಿಕ್ಕೆ ಇದು ಸಾಕಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ವ್ಯಕ್ತಿ ಗೊತ್ತಿಲ್ಲದೆ ತನ್ನ ಭಾವನೆಗಳನ್ನು ಆ ಕಥೆಯಲ್ಲಿ ಬರೀತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದರಿಂದ ನಮಗೇನಾಗುತ್ತೆ ಅಂದರೆ, ಪರೋಕ್ಷವಾಗಿ ಆ ವ್ಯಕ್ತಿಯ ಮನೋಭಾವನೆಗಳನ್ನು ಆ ಕಥೆಯಲ್ಲಿ ರೂಪಿಸೋದ್ರಿಂದ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವಲ್ಲಿ ಗುರುತಿಸಲಿಕ್ಕೆ, ಅಳತೆ ಮಾಡಲಿಕ್ಕೆ ಇದು ತುಂಬ ಸಹಕಾರಿಯಾಗುತ್ತೆ. ಹಾಗಾಗಿ ಈ ವ್ಯಕ್ತಿತ್ವದ ಪರೀಕ್ಷೆಗಳು ತುಂಬ ಪ್ರಮುಖವಾಗಿರ್ತಕ್ಕಂಥ ಪರೀಕ್ಷೆ. ಇನ್ನು ನಾನು ಇವತ್ತು ಮಾಡಿದಂತಹ ಪಾಠಕ್ಕೆ ಸಂಬಂಧಿಸಿದಂತೆ ಏನೇನು ಪ್ರಶ್ನೆಗಳು ಕೇಳ್ತಾರೆ ಅಂತ ಹೇಳ್ತೀನಿ ಮಕ್ಕಳ. ಇಲ್ಲಿ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಕುಟುಂಬದ ಪಾತ್ರ, ಶಾಲೆಯ ಪಾತ್ರವನ್ನು ವಿವರಿಸಿ ಅಂತ ಕೇಳ್ತಾರೆ. 10 ಮಾರ್ಕ್ಸ್ ಕೇಳ್ತಾರೆ. ಅಥವಾ 5 ಮಾರ್ಕ್ಸ್ಗೆ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಕುಟುಂಬದ ಪಾತ್ರವನ್ನು ವಿವರಿಸಿ ಅಂತ ಕೇಳ್ತಾರೆ. ಇನ್ನು 1 ಮಾರ್ಕ್ಸಿಗೆ ಸಮೂಹ ಮಾಧ್ಯಮ ಎಂದರೇನು ಅಂತ ಕೇಳ್ತಾರೆ. 2 ಮಾರ್ಕ್ಸಿಗೆ ಸಮೂಹ ಮಾಧ್ಯಮ ಎಂದರೇನು ಉದಾಹರಣೆ ಕೊಡಿ ಅಂತ ಕೇಳ್ತಾರೆ. ಇದು 2 ಮಾರ್ಕ್ಸ್ ಕೇಳತಕ್ಕಂಥ ಪ್ರಶ್ನೆ. ಇನ್ನು ನಾವು ಈ ಕಡೆ ಬಂದರೆ ವ್ಯಕ್ತಿತ್ವದ ಪರೀಕ್ಷೆಗಳಾಗುವು, 2 ತಿಳಿಸಿ ಅಂತ 2 ಮಾರ್ಕ್ಸ್ ಕೇಳ್ತಾರೆ. ಅಥವಾ ವ್ಯಕ್ತಿತ್ವದ ಪರೀಕ್ಷೆಗಳಲ್ಲಿ ಸಂದರ್ಶನ ಎಂದರೇನು ಅಂತ, ಸಂದರ್ಶನ ಎಂದರೇನು ಅಂತ 2 ಮಾರ್ಕ್ಸ್ ಕೇಳ್ಬೋದು. ದರ್ಜಾ ಮಾಪನ ಎಂದರೇನು ಅಂತ 2 ಮಾರ್ಕ್ಸ್ ಕೇಳ್ಬೋದು.
ಇನ್ನು ಪ್ರಕ್ಷೇಪಣ ತಂತ್ರ ಎಂದರೇನು ಉದಾಹರಣೆ ಕೊಡಿ. ಪ್ರಕ್ಷೇಪಣ ತಂತ್ರ ಎಂದರೇನು ಅಂತ 1 ಮಾರ್ಕ್ಸ್ ಸಿಕ್ಕಿರೋದು, ಅದನ್ನು 2 ಮಾರ್ಕ್ಸ್ ಸಿಕ್ಕಿರೋದ್ರೆ ಪ್ರಕ್ಷೇಪಣ ತಂತ್ರ ಎಂದರೇನು ಉದಾಹರಣೆ ಕೊಡಿ ಅಂತ ಕೇಳ್ತಾರೆ. ಇನ್ನು ಮುಖ್ಯವಾಗಿ ಕೇಳ್ತಕ್ಕಂಥದ್ದು TAT ವಿಸ್ತರಿಸಿ ಬರೆಯಿರಿ ಅಂತ ಕೇಳ್ತಾರೆ. ನೀವು ಕನ್ನಡದಲ್ಲಾದ್ರೂ ಬರೀರಿ, ಇಂಗ್ಲೀಷಲ್ಲಾದ್ರೂ ಬರೀರಿ. ಇಂಗ್ಲೀಷಲ್ಲಿ ಬರೀಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬಾರ್ದು. ಥೀಮೆಟಿಕ್ ಪರ್ಸೆಪ್ಷನ್ ಟೆಸ್ಟ್. ನಿಮಗೆ ಇಂಗ್ಲೀಷ್ ಬರಲಿಲ್ಲಪ್ಪ ಅಂತ ಹೇಳಿದ್ರೆ ಕನ್ನಡದಲ್ಲಿ ಬರೀರಿ, ಕಥಾ ಸಂಪ್ರತ್ಯಕ್ಷಣ ಪರೀಕ್ಷೆ ಅಂತ ಬರೀತಾರೆ. ಇಷ್ಟು ವಿಷಯಗಳು ಇವತ್ತು ಮಾಡಿದಂತಹ ಪ್ರಶ್ನೆಗಳು ಈ ಒಂದು ಪಾಠದಲ್ಲಿ ಬರುತ್ತೆ. ಇದ್ರ ನಂತರ ಬರ್ತಕ್ಕಂಥದ್ದು ಸಮಾಯೋಜನೆ ಅಂತಕ್ಕಂಥ ಕಾನ್ಸೆಪ್ಟ್, ಅಡ್ಜಸ್ಟ್ಮೆಂಟ್ ಅಂತ ನಾವು ಅಂದರೆ ಸಮಾಯೋಜನೆ ಅಂದರೆ ವ್ಯಕ್ತಿ ಒಂದು ಪರಿಸರಕ್ಕೆ ಪರಿಸ್ಥಿತಿಗೆ ಯಾವ ರೀತಿಯಲ್ಲಿ ಹೊಂದಿಕೊಳ್ತಾನೆ, ತನ್ನ ವರ್ತನೆಗೆ ಯಾವ ರೀತಿಯಲ್ಲಿ ಹೊಂದಿಸ್ಕೊಳ್ತಾನೆ, ಆ ಪರಿಸರಕ್ಕೆ ಅವನು ಹೇಗೆ ಹೊಂದ್ಕೊಂಡು ಅವನು ಜೀವನ ನಿರ್ವಹಿಸ್ತಾನೆ ಅಂತಕ್ಕಂಥದ್ದನ್ನು ನಾವು ಸಮಾಯೋಜನೆ ಅಂತ ಕರಿತೀವಿ. ಅದನ್ನು ಹೊಂದಾಣಿಕೆ ಅಂತ ನಾವು ಕರಿತೀವಿ. ಹಾಗಾಗಿ ಹೊಂದಾಣಿಕೆ ಅಂತಕ್ಕಂಥದ್ದು ಜೀವನದಲ್ಲಿ ಬಹಳ ಮುಖ್ಯ ಆಗುತ್ತೆ. ಕೆಲವೊಮ್ಮೆ ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಳನ್ನು, ಮೌಲ್ಯಗಳನ್ನು, ಆದರ್ಶಗಳನ್ನು ಬಿಟ್ಟು ನಾವು ಕೆಲವೊಂದು ಸನ್ನಿವೇಶಗಳಿಗೆ ಹೊಂದ್ಕೋಬೇಕಾಗುತ್ತೆ. ಇದು ಬಹಳ ಮುಖ್ಯವಾಗಿ ಅವಶ್ಯಕವಾಗಿದೆ. ಹಾಗಾಗಿ ಈ ಹೊಂದಾಣಿಕೆ ಅಂದ್ರೇನು, ಸಮಾಯೋಜನೆ ಅಂದ್ರೇನು, ಸಮಾಯೋಜಿತ ವ್ಯಕ್ತಿಯ ಲಕ್ಷಣಗಳೇನು, ಅಸಮಾಯೋಜನೆ ಅಂದ್ರೇನು, ಅಸಮಾಯೋಜನೆಯ ಕಾರಣಗಳೇನು ಅಂತಕ್ಕಂಥ ವಿಚಾರಗಳನ್ನು ಮುಂದಿನ ತರಗತಿಗಳಲ್ಲಿ ನೋಡೋಣಂತೆ. ಹಾಗಾಗಿ ಇದುವರೆಗೂ ಮಾಡಿರ್ತಕ್ಕಂಥ ಪಾಠಗಳ ಮೇಲೆ ಹೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಮಾಡಿಕೊಂಡು ವಿಷಯಗಳನ್ನು ಮನದಟ್ಟು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಾನು ತಿಳಿಸ್ತಕ್ಕಂತಹ ಒಂದು ಕಿವಿ ಮಾತು.